ವಿಜೇಂದ್ರಗೆ ತಮ್ಮದೇ ಪಕ್ಷದ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅನ್ನಿಸ್ತಾ ಇದೆ. ಯಾಕಂದ್ರೆ ಕೊನೆಗೆ ತಮ್ಮ ಮೇಲೆಯೇ ನಂಬಿಕೆ ಹೊಂದಿಲ್ವಾ ವಿಜೇಂದ್ರ? ಈಗಾಗಲೇ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ವಿಜೇಂದ್ರ ಈ ನಿರ್ಧಾರ ಯಾಕೆ? ವಿಜೇಂದ್ರಗೆ ತಮ್ಮ ಪಕ್ಷದ ಶಾಸಕರ ಮೇಲೆ ನಂಬಿಕೆ ಇಲ್ವಾ? ಕೊನೆಗೂ ತಮ್ಮ ಮೇಲೆಯೇ ನಂಬಿಕೆ ಹೊಂದಿಲ್ವಾ ವಿಜೇಂದ್ರ? ಅಡ್ಡಮತ ಹಾಕಿದ್ದು ಯಾರೆಂದು ಗೊತ್ತಾಗಿದೆ. ವಿಜೇಂದ್ರ ವಿಲವಿಲ ಗೊತ್ತಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಸತ್ಯ ಶೋಧನಾ ಸಮಿತಿ ರಚನೆಯ ಗಿಮಿಕ್ಕು. ಇದೀಗ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣದ ಪೊಲಿಟಿಕ್ಸ್ ಶುರುವಾಗಿದೆ. ನಾಳೆ ಏನ್ ಮಾಡ್ತಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ? ಅಡ್ಡ ಮತದಾನದ ಬೇಗುದಿಗೆ ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲ. ಕ್ರಾಸ್ ವೋಟಿಂಗ್ ಕಿಚ್ಚಿಗೆ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ವಿ. ಪೊಲಿಟಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಸ್ಟೋರಿಗಳನ್ನ ಕೊಡ್ತಾ ಇದ್ವಿ. ವಿಜೇಂದ್ರಗೆ ತಮ್ಮದೇ ಪಕ್ಷದ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅಂತ. ಯಾಕೆ ಅಂತ ಅಂದ್ರೆ ಆನೆ ಪ್ರಮಾಣದ ಮೊರೆ ಹೋಗಿರುವಂತಹ ವಿಜೇಂದ್ರ ಅಡ್ಡ ಕ್ರಾಸ್ ವೋಟಿಂಗ್ ಯಾರ್ಯಾರಾಗಿದೆ, ಯಾರ್ಯಾರು ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಯಾರನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಯಾರು ನಾನೇ ಕ್ರಾಸ್ ವೋಟಿಂಗ್ ಮಾಡಿದ್ದೀನಿ ಅಂತ ಯಾರು ಕೂಡ ಬಂದು ಹೇಳಲ್ಲ. ಅದನ್ನ ಕಂಡು ಹಿಡಿಯೋದು ಹೇಗೆ? ಹಾಗಾದ್ರೆ ಅದಕ್ಕೆ ಒಂದು ದಾರಿಯನ್ನ ಹುಡುಕೊಂಡಿದ್ದಾರೆ. ಈ ದಾರಿ ವಿಜೇಂದ್ರಗೆ ತಮ್ಮದೇ ಆದಂತಹ ಪಕ್ಷದ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ವಿಜೇಂದ್ರ ಅವರ ಈ ಒಂದು ನಿರ್ಧಾರ, ಆನೆ ಪ್ರಮಾಣಗಳು ನಡೀತಾ ಇರುವಂಥದ್ದು, ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ, ರಾಜಕೀಯದಲ್ಲಿ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಒಂದು ಅಂದ್ರೆ ಈಗಾಗಲೇ ನೋಡಿ, ಒಂದ್ ಕಡೆ JDS ಹೇಳ್ತಾ ಇತ್ತು ಬಿಜೆಪಿಯಲ್ಲಿನೇ ಈಗ ಒಟ್ಟಾರೆಯಾಗಿ 11 ಅಡ್ಡ ಮತದಾನಗಳಾಗಿರುವಂಥದ್ದು. 11ರಲ್ಲಿ ಬಿಜೆಪಿಯಿಂದನೂ 4 ಅಂತ ಹೋದರೆ JDS ಇಂದನೂ 4 ಅಂತ, ಇನ್ನು ಉಳಿದಂಥ 3 ಯಾರು ಮಾಡಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ JDS ಮೇಲೆ, JDS ಬಿಜೆಪಿ ಮೇಲೆ ಹಾಕ್ತಾ ಬಂತು ಅಪವಾದಗಳನ್ನ. ಇದೀಗ ಇದನ್ನೆಲ್ಲ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಕೊನೆಯದಾಗಿರುವಂಥ ಆಪ್ಷನ್ ಏನು? ಪರಿಷತ್ ಸಮರದಲ್ಲಿ ಅಡ್ಡಮತ ಹಾಕಿದ್ದು ಯಾರು? ತಾಂತ್ರಿಕವಾಗಿ ಯಾರೆಂದು ಪತ್ತೆ ಹಚ್ಚಲು ಅಸಾಧ್ಯವಾಗ್ತಾ ಇದೆ. ಮತಪತ್ರದಲ್ಲಿ ಸೀರಿಯಲ್ ನಂಬರ್ ಕೂಡ ಕಾಣೋದಿಲ್ಲ. ಎಲ್ಲಿದ್ರೆ ಎಲ್ಲರೂ ನಾನವನಲ್ಲ ಅಂತಿದ್ದಾರೆ. ಇಂಥ ಹೊತ್ತಲ್ಲಿ ಕ್ರಾಸ್ ವೋಟ್ ವೀರರ ಪತ್ತೆಗೆ ದೇವರ ಅಸ್ತ್ರ ಹೋಗಿದ್ದಾರೆ. ಬನ್ನಿ ಧರ್ಮಸ್ಥಳಕ್ಕೆ ಆನೆ ಮಾಡೋಣ ಅಂದ್ರೆ ಯಾರೂ ಬರಲ್ಲ. ಅದಕ್ಕೆ ಧರ್ಮಸ್ಥಳದಲ್ಲೇ BLP ಸಭೆಗೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಆನೆ ಪ್ರಮಾಣದ ಪ್ರಹಸನ. ಪರಿಷತ್ ಸಮರದಲ್ಲಿ ಅಡ್ಡಮತ ಹಾಕಿದ್ದು ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕವಾಗಿ, ಟೆಕ್ನಿಕಲ್ ಆಗಿ ಇವರೇ ಹಾಕಿದ್ದಾರೆ ಅನ್ನುವಂಥ ತಿಳಿದುಕೊಳ್ಳುವಂಥ ಆಪ್ಷನ್ ಇಲ್ಲ. ಹಾಗಾಗಿ ಇರುವಂತ ಅಸ್ತ್ರ ಏನು? ದೇವರ ಮೊರೆ ಹೋಗಿರುವಂಥದ್ದು. ಕ್ರಾಸ್ ವೋಟಿಂಗ್ ವೀರರ ಪತ್ತೆ ಹಚ್ಚಬೇಕು ಅಂತ ಅಂದ್ರೆ ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಆನೆ ಮಾಡೋಣ ಅಂತ ಅಂದ್ರೆ ಯಾರಾದ್ರೂ ಬರ್ತಾರ? ಇಲ್ಲ. BLP ಸಭೆ, ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾರೆ. ಸಭೆಗೆ ಹಾಜರಾಗಲೇಬೇಕು. ಸಭೆಗೆ ಗೈರಾದ್ರೆ ಯಾಕೆ ಗೈರಾದ್ರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗ್ತವೆ. ಹೀಗಾಗಿ ಸಭೆಗೆ BLP ಸಭೆಯನ್ನ ಕರೆದಿರುವಂತಹ ವಿಜೇಂದ್ರ ಧರ್ಮಸ್ಥಳದಲ್ಲಿ ಆ ಸಭೆಯ ದಿನವಂದೇ ಆ ಸಭೆಯಲ್ಲೇನೆ ಪ್ರಮಾಣ ಕೂಡ ಮಾಡುವಂಥದ್ದು ಇಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಅಡ್ಡ ಮತದಾನ ಯಾರು ಮಾಡಿದ್ದಾರೆ? ನೀವು ಮಾಡಿಲ್ಲ ಅಲ್ವಾ? ಆನೆ ಮಾಡಿ ಹೇಳಿ, ದೇವ್ರ ಮೇಲೆ ಆನೆ ಮಾಡಿ ಅನ್ನುವಂಥದ್ದು. ದೇವ್ರ ಮೊರೆ ಹೋಗಿದ್ದಾರೆ. ದೇವರ ಆನೆ ಮಾಡಿನೂ ಕೂಡ ನಿಜಾನೇ ಹೇಳ್ತಾರ ಅನ್ನುವಂಥದ್ದು ಯಾರು ಕೂಡ ಕಂಡುಕೊಂಡಿಲ್ಲ. ಬಟ್ ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡಬೇಕು. ಬಟ್ ಇವೆಲ್ಲವೂ ಕೂಡ ಬೆಳವಣಿಗೆಗಳು. ಅಂದ್ರೆ ತಮ್ಮಲ್ಲಿರುವಂಥ ಏನು ಒಟ್ಟಾರೆ 63 ಶಾಸಕರಿದಾರಲ್ಲ, ಆ 63 ಶಾಸಕರಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ವಿಜೇಂದ್ರಗೆ
ತಿಳಿದುಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಆಗಿರ್ಬೋದು. ಬಟ್ ಅದ್ರ ಜೊತೆಗೆ ತಮ್ಮ ಶಾಸಕರ ಮೇಲೆ ಇಲ್ದಂತ ನಂಬಿಕೆ, ಅಂದ್ರೆ ಈ ಬೆಳವಣಿಗೆ ಮುಂದಿನ 2028ರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರು ಈ ವಾರದಲ್ಲಿ ಧರ್ಮಸ್ಥಳದಲ್ಲಿ ಸಭೆ ಕರೆಯಲು ಕೇಸರಿ ಪಡೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ವಿಜೇಂದ್ರ ಸೇರಿ ಎಲ್ಲರ ಮೇಲೆಯೂ ಇದೀಗ ಅನುಮಾನದ ನೋಟ ವ್ಯಕ್ತವಾಗ್ತಾ ಇದೆ. ಹೀಗಾಗಿಯೇ ಎಲ್ಲಾ 63 ಶಾಸಕರಿಂದಲೂ ಆನೆ ಮಾಡಿಸಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಪಕ್ಷದ್ರೋಹಿಗಳ ಪತ್ತೆಗೆ ಧರ್ಮಸ್ಥಳಕ್ಕೆ ತೆರಳಲಿದೆ ರಾಜ್ಯ ಬಿಜೆಪಿ. ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಬಿಜೆಪಿ ಶಾಸಕರಿಂದ ಪ್ರಮಾಣ ಮಾಡಿಸುತ್ತಾರೆ, ಅಥವಾ ಒಬ್ಬೊಬ್ಬರನ್ನೇ ಮಂಜುನಾಥನ ಮುಂದೆ ನಿಲ್ಲಿಸಿ ಆನೆ ಮಾಡಿಸ್ತಾರ? ಕುತೂಹಲ ಮೂಡಿಸಿದೆ ಬಿಜೆಪಿ ಸಾರಥಿ ವಿಜೇಂದ್ರರ ನಿಗೂಢ ನಡೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಈಗ ಅಡ್ಡ ಮತದಾನದ ಪ್ರಸವ ವೇದನೆ. ಬಿಜೆಪಿ 63 ಶಾಸಕರ ಮೇಲೂ ಕೂಡ ನೇತಾಡುತ್ತಿದ್ಯಾ ಅಡ್ಡೇಟಿನ ಖಡ್ಗ. ಈ ವಾರದಲ್ಲಿ ಧರ್ಮಸ್ಥಳದಲ್ಲಿ ಸಭೆ ಕರೆಯಲು ಕೇಸರಿ ಪಡೆ ಬಿಗ್ ಪ್ಲಾನ್ ಅನ್ನು ರೂಪಿಸ್ಕೊಳ್ತಾ ಇದೆ. ಈಗ ವಿಜೇಂದ್ರ ಸೇರಿದಂತೆ ಎಲ್ಲರ ಮೇಲೂ ಕೂಡ ಅನುಮಾನ. ಹಾಗಾಗಿ ಎಲ್ಲರೂ ಕೂಡ ಬಂದು ಆನೆ ಪ್ರಮಾಣ ಮಾಡಲಿ ಅಲ್ಲಿ. ಯಾಕೆ ಪ್ರತಿಯೊಬ್ರು ಕೂಡ ಪಕ್ಷದಲ್ಲಿ ಯಾರಿದ್ದಾರೆ, ಈಗ ಅಧ್ಯಕ್ಷರಾದಂತ ವಿಜೇಂದ್ರನೂ ಆಗಿರ್ಬೋದು, ವಿಪಕ್ಷ ನಾಯಕನಾದಂತ ಸದ್ಯಕ್ಕೆ ಆರ್ ಅಶೋಕ್ ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಪ್ರಮಾಣ ಮಾಡಲಿ, ಅದರಲ್ಲೇನಿದೆ, ಭಯ ಯಾಕೆ, ಬಂದು ಪ್ರಮಾಣ ಮಾಡಲಿ ಎನ್ನುವಂತ ನಿಟ್ಟಿನಲ್ಲಿ ಬಿಎಲ್ಪಿ ಸಭೆಯನ್ನ ಕರೆದು ಬಿಜೆಪಿ ಈ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಇದು ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ, ಇದರಲ್ಲಿ ಎಷ್ಟು ಜನ ಸತ್ಯವನ್ನ ಹೊರಬೀಳುತ್ತೆ ಬರ್ತಾ ಇದ್ದೇವೆ. ನಾನು ನೋಡ್ತಾ ಇದ್ದೇನೆ, ಯಾರು ಕೆಲವು ಜೆನ್ಯೂನಾಗೂ ಕೂಡ ಟೀಕೆನ ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಈ ವಾರದಲ್ಲಿ ಖಂಡಿತ ನಾನು ಯಾಕೆಂತೇಳಿ ಪರೀಕ್ಷೆ ನೋಡಿ, ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನು. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದೇವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನಾಗೂ ಕೂಡ ಟೀಕೆನ ಆಗ್ತದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಆದರೆ ಇದೆಲ್ಲವೂ ಕೂಡ ಒಂದು ಕಡೆ ಇರಲಿ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು.